ಭಾರತದ ರೈಲ್ವೆ ಇತಿಹಾಸದಲ್ಲಿ ಹೊಸ ಕ್ರಾಂತಿ, ಮೊದಲ ಹೈಡ್ರೋಜನ್ ರೈಲು. ನಮಸ್ಕಾರ, ಜನರಲ್ ಟಿವಿ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಭಾರತೀಯ ರೈಲ್ವೆ ಇವತ್ತು ಜಾಗತಿಕ ಮಟ್ಟದಲ್ಲಿ ಒಂದು ಐತಿಹಾಸಿಕ ಸಾಧನೆಯನ್ನ ಮಾಡಿದೆ. ಇಷ್ಟು ದಿನ ನಾವು ಡೀಸೆಲ್ ಮತ್ತು ವಿದ್ಯುತ್ ರೈಲುಗಳನ್ನು ನೋಡಿದ್ವಿ. ಆದರೆ ಈಗ ಭಾರತದ ಹಳಿಗಳ ಮೇಲೆ ನೀರಿನ ಹಬೆಯನ್ನು ಹೊರಹಾಕುವ ಪರಿಸರ ಸ್ನೇಹಿ ಹೈಡ್ರೋಜನ್ ರೈಲು ಓಡಲು ಸಿದ್ಧವಾಗಿದೆ. ಹೌದು, ಹರಿಯಾಣದ ಜಿಂದ್ನಲ್ಲಿ ನಡೆದ ಈ ರೈಲಿನ ಪ್ರಾಯೋಗಿಕ ಸಂಚಾರ ಸಂಪೂರ್ಣ ಯಶಸ್ವಿಯಾಗಿದೆ. ಇದು ಕೇವಲ ರೈಲಲ್ಲ, ಇದು ಭಾರತದ ಭವಿಷ್ಯದ ಹಸಿರು ಕ್ರಾಂತಿ ಅಂದರೆ ತಪ್ಪಾಗಲಾರದು. ಏನಿದು ಹೈಡ್ರೋಜನ್ ರೈಲು? ಸಾಮಾನ್ಯವಾಗಿ ರೈಲುಗಳು ಡೀಸೆಲ್ನಿಂದ ನಡೀತಾ ಇರುತ್ತವೆ ಅಥವಾ ವಿದ್ಯುತ್ ತಂತಿಗಳ ನೆರವಿನಿಂದ ಓಡುತ್ತವೆ. ಆದರೆ ಹೈಡ್ರೋಜನ್ ರೈಲು ಇವೆರಡಕ್ಕೂ ಭಿನ್ನವಾಗಿದೆ. ಇದು ಹೈಡ್ರೋಜನ್ ಫ್ಯೂಯಲ್ ಸೆಲ್ ತಂತ್ರಜ್ಞಾನವನ್ನು ಬಳಸುತ್ತೆ. ಇಲ್ಲಿ ಹೈಡ್ರೋಜನ್ ಮತ್ತು ಆಮ್ಲಜನಕದ ನಡುವೆ ರಾಸಾಯನಿಕ ಪ್ರಕ್ರಿಯೆ ನಡೆದು ವಿದ್ಯುತ್ ಉತ್ಪತ್ತಿಯಾಗುತ್ತೆ. ಈ ವಿದ್ಯುತ್ನಿಂದಲೇ ರೈಲು ಚಲಿಸುತ್ತೆ. ವಿಶೇಷ ಏನಂದರೆ, ಈ ರೈಲಿನಿಂದ ಯಾವುದೇ ವಿಷಕಾರಿ ಅನಿಲ ಹೊರ ಬರೋದಿಲ್ಲ. ಕೇವಲ ನೀರಿನ ಹಬೆ ಮಾತ್ರ ಈ ಒಂದು ರೈಲಿನಿಂದ ಹೊರಬರುತ್ತೆ. ಇನ್ನು ಈ ಐತಿಹಾಸಿಕ ಪರೀಕ್ಷೆ ನಡೆದಿದ್ದು ಹರಿಯಾಣದ ಜಿಂದ್ ಮತ್ತು ಲಾಲಿತ್ ಖೇರಾ ನಡುವೆ. ಸುಮಾರು 20 ಕಿಲೋಮೀಟರ್ಗಳಷ್ಟು ದೂರ ಈ ರೈಲು ಯಶಸ್ವಿಯಾಗಿ ಚಲಿಸಿದೆ. ಪ್ರಾಯೋಗಿಕ ಹಂತದಲ್ಲಿ ಗಂಟೆಗೆ 70 ಕಿಲೋಮೀಟರ್ ವೇಗದಲ್ಲಿ ಈ ರೈಲು ಚಲಿಸಿದೆ. ಕಾರ್ಯಾಚರಣೆಗೆ ಬಂದಾಗ ಗಂಟೆಗೆ 110ರಿಂದ 150 ಕಿಲೋಮೀಟರ್ ವೇಗವನ್ನು ತಲುಪುವ ಸಾಮರ್ಥ್ಯವನ್ನು ಕೂಡ ಈ ರೈಲು ಹೊಂದಿರುವಂಥದ್ದು. ಲೋಕೋ ಪೈಲಟ್ಗಳು, RPF ಸಿಬ್ಬಂದಿ ಮತ್ತು ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಯಾವುದೇ ತಾಂತ್ರಿಕ ಅಡೆತಡೆ ಇಲ್ಲದೆ ಈ ಟ್ರಯಲ್ ಪೂರ್ಣಗೊಂಡಿದೆ. ಇನ್ನು ಈ ರೈಲಿನಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ರೈಲಿನ ಪ್ರಮುಖ ಲಕ್ಷಣಗಳು, ಈ ರೈಲಿನಲ್ಲಿ ಏನೆಲ್ಲ ವಿಶೇಷತೆಗಳಿವೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಸ್ವದೇಶಿ ತಂತ್ರಜ್ಞಾನ. ಇದನ್ನು ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ICFನಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಜೊತೆಗೆ ಇದು ಶಕ್ತಿಶಾಲಿ ಇಂಜಿನನ್ನು ಕೂಡ ಹೊಂದಿದೆ. ಇದು ಸುಮಾರು 1200 HP ಶಕ್ತಿಯನ್ನು ಹೊಂದಿದ್ದು ಜಗತ್ತಿನ ಪ್ರಬಲ ಹೈಡ್ರೋಜನ್ ರೈಲುಗಳಲ್ಲಿ ಇದು ಕೂಡ ಒಂದಾಗಿದೆ. ಪ್ರಯಾಣಿಕರ ಸಾಮರ್ಥ್ಯವನ್ನು ನೋಡ್ತಾ ಹೋದರೆ ಒಂದೇ ಬಾರಿಗೆ ಸುಮಾರು 2500 ಪ್ರಯಾಣಿಕರನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಈ ರೈಲು ಹೊಂದಿದೆ. ಶಬ್ದರಹಿತ ಪ್ರಯಾಣ. ಇನ್ನು ಡೀಸೆಲ್ ರೈಲುಗಳಂತೆ ದೊಡ್ಡ ದೊಡ್ಡ ಶಬ್ದ ಮಾಡದೆ ಅತ್ಯಂತ ಶಾಂತವಾಗಿ ಈ ರೈಲು ಚಲಿಸುತ್ತೆ. ಪರಿಸರ ಮತ್ತು ಆರ್ಥಿಕ ಲಾಭಗಳು. ಭಾರತ ಸರ್ಕಾರ 2030ರ ವೇಳೆಗೆ ನೆಟ್ ಜೀರೋ ಕಾರ್ಬನ್ ಎಮಿಷನ್ ಗುರಿಯನ್ನು ಹೊಂದಿದ್ದು, ಈ ಹೈಡ್ರೋಜನ್ ರೈಲು ಆ ಗುರಿಯತ್ತ ದೊಡ್ಡ ಹೆಜ್ಜೆಯನ್ನು ಇಡ್ತಾ ಇದೆ. ವರ್ಷಕ್ಕೆ 1000 ಟನ್ ಡೀಸೆಲ್ ಉಳಿತಾಯ ಮಾಡುತ್ತೆ. ವಾಯು ಮಾಲಿನ್ಯ ಕೂಡ ಶೂನ್ಯಕ್ಕೆ ಇಳಿಯುತ್ತೆ. ಡೀಸೆಲ್ ಆಮದು ಮಾಡಿಕೊಳ್ಳೋದಕ್ಕೂ ಖರ್ಚು ಮಾಡ್ತಾ ಇರುವಂತಹ ಕೋಟ್ಯಾಂತರ ರೂಪಾಯಿ ವಿದೇಶಿ ಹಣ ಉಳಿತಾಯ ಆಗುತ್ತೆ. ಮುಂದಿನ ಯೋಜನೆಗಳೇನೇನು? ಸದ್ಯದಲ್ಲಿ ರೈಲು ಜಿಂದ್ ಮತ್ತು ಸೋನಿಪತ್ ನಡುವೆ 90 ಕಿಲೋಮೀಟರ್ ಮಾರ್ಗದಲ್ಲಿ ಅಧಿಕೃತವಾಗಿ ಸಂಚಾರವನ್ನು ಆರಂಭ ಮಾಡುತ್ತೆ. ಇದರ ನಂತರ ಡಾರ್ಜಿಲಿಂಗ್ ಹಿಮಾಲಯನ್ ರೈಲ್ವೆ ಮತ್ತು ನೀಲಗಿರಿ ಮೌಂಟೇನ್ ರೈಲ್ವೆ ಅಂತಹ ಪ್ರವಾಸಿ ತಾಣಗಳಲ್ಲೂ ಕೂಡ ಈ ರೈಲುಗಳನ್ನು ಪರಿಚಯಿಸುವ ಯೋಜನೆ ರೈಲ್ವೆ ಇಲಾಖೆಯ ಮುಂದಿದೆ. ಜರ್ಮನಿ, ಚೀನಾ ಮತ್ತು ಜಪಾನ್ಗಳಂತಹ ಶ್ರೀಮಂತ ರಾಷ್ಟ್ರಗಳ ಪಟ್ಟಿಗೆ ಈಗ ಭಾರತವೂ ಕೂಡ ಸೇರಿದೆ. ಹೈಡ್ರೋಜನ್ ತಂತ್ರಜ್ಞಾನದಲ್ಲಿ ಭಾರತ ಸ್ವಾವಲಂಬಿ ಆಗ್ತಾ ಇರುವುದು ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಹೆಮ್ಮೆಯ ವಿಷಯವಾಗಿದೆ. ತಂತ್ರಜ್ಞಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಜೊತೆಗೆ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿಕೊಳ್ಳಿ. ದೇಶದ ಇಂತಹ ಹೆಮ್ಮೆಯ ವಿಷಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.